ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಪ್ಲಸ್ ರಿಮೋಟ್ ಕೆಲಸದ ಬಗ್ಗೆ ಹೇಳಕ್ ಬಂದೀನಿ. ಟೆಲಿಕಾಲರ್ ರಿಮೋಟ್ ಕೆಲಸ, ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಸ್ಟಾಫಿಂಗ್ ಆ್ಯಂಡ್ ಔಟ್ಸೋರ್ಸಿಂಗ್ ಅದು ರಿಮೋಟು ಪ್ಲಸ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಸೊ ನಾನು ಫಸ್ಟ್ ಬಂದ್ಬಿಟ್ಟು ಟೆಲಿಕಾಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ವಿಸ್ಡಮ್ ಆರ್ಗನೈಸೇಷನು ರಿಮೋಟ್ ಕೆಲಸ 10,000 ಟು 14,500 ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಾಬ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮು. ಶಿಫ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಬಂದ್ಬಿಟ್ಟು ಡೇ ಶಿಫ್ಟ್ ಮಂಡೇ ಟು ಫ್ರೈಡೇ. ಅವರು ಬಂದ್ಬಿಟ್ಟು ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ವರ್ಡ್ ಪ್ರೆಸ್ ಅಂತ ಕೇಳಿದರೆ, ವರ್ಡ್ ಪ್ರೆಸ್ ಅಂತ ಹೇಳಿದ್ರೆ ಇಟ್ ಅಲೋಸ್ ಟು ಹೋಸ್ಟ್ ಆ್ಯಂಡ್ ಬಿಲ್ಡ್ ವೆಬ್ಸೈಟ್ಸಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ದಾರೆ, ವರ್ಡ್ ಪ್ರೆಸ್ ಅಂತ ಹೇಳಿ. ರಿಮೋಟ್ ವರ್ಕು ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ವಿ ಆರ್ ಲುಕಿಂಗ್ ಫಾರ್ ಎ ಫ್ಯೂ ಫ್ರೆಶರ್ ಕ್ಯಾಂಡಿಡೇಟ್ಸ್ ಫಾರ್ ಅವರ್ ಜಾಬ್ ರೋಲ್. ಅಂದರೆ ಈ ರೋಲ್ಗೆ ಫ್ರೆಶರ್ಸ್ನ ಹುಡುಕ್ತಾ ಇದೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಜನ ತೊಗೊತೀನಿ ಅಂತಲೂ ಹೇಳಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್. ತುಂಬ ಸೀರಿಯಸ್ ಆಗಿರಿ. ಆಮೇಲೆ ಸೀರಿಯಸ್ ಆಗಿ ಕೆಲಸ ಮಾಡೋ ಅಂಥವ್ರನ್ನ ನಾನು ಮಾಡೇ ಮಾಡ್ತೀನಿ ಅಂತ ಇರೋರು ಮಾತ್ರನೇ ಹೋಗಿ ಅಂತ ಕೆಲಸಕ್ಕೆ. ಅವರು ಡೇ ಶಿಫ್ಟು ಮಂಡೇ ಟು ಫ್ರೈಡೇ. ಸಪ್ಲಿಮೆಂಟ್ರಿ ಪೇ ಟೈಪ್ಸ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಟೋಟಲ್ ವರ್ಕ್ 1 year ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ರಿಕೋಡ್. ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಫೋನ್ ನಂಬರ್. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ CV ಬರುತ್ತೆ. ಸೊ CV ಫಾರ್ ದ ಎಂಪ್ಲಾಯರ್ ಅಂತ ಬರುತ್ತೆ. ಅಪ್ಲೋಡ್ ಎ CV ಆ್ಯಂಡ್ ಅಪ್ಲೈ ವಿತೌಟ್ ಎ CV. ಅಂದರೆ CV ಇದ್ದರೆ ಅಪ್ಲೋಡ್ ಮಾಡಿ, CV ಇಲ್ಲ ಅಂದರೆ ಅಪ್ಲೋಡ್ ಮಾಡಬೇಡಿ, ಪರವಾಗಿಲ್ಲ. ಈಗ ಎರಡನೇದು ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಸ್ಟಾಫಿಂಗ್ ಆ್ಯಂಡ್ ಔಟ್ಸೋರ್ಸಿಂಗ್ ರಿಮೋಟ್ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಲಿಯೋಂಡ್ ಅಂತ LVEOND ಅಂತ ಕಂಪ್ನಿ ಹೆಸರು. ಬೆಂಗಳೂರಲ್ಲಿ ರಿಮೋಟ್ ಕೆಲಸ 25,000 ಮಂತಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಜಾಬ್ ಡೀಟೇಲ್ಸು, ಜಾಬ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮು, ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು they're asking lead generation, identify potential clients who require staff or outsourcing services through market research, cold calling and networking. ಅವ್ರು ಹೇಳ್ತಾರೆ ಕೋಲ್ಡ್ ಕಾಲಿಂಗಲ್ಲಿ, ಮಾರ್ಕೆಟ್ ರಿಸರ್ಚು ಮತ್ತು ನೆಟ್ವರ್ಕಿಂಗಲ್ಲಿ ನೀವು ಕೆಲಸ ಮಾಡಬೇಕು. ಕ್ಲೈಂಟ್ ಎಂಗೇಜ್ಮೆಂಟ್ ಇರಬೇಕು. ಎಂಗೇಜ್ ವಿತ್ ಕ್ಲೈಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟಾಫ್ ನೀಡ್ಸ್, ಚಾಲೆಂಜಸ್ ಆ್ಯಂಡ್ ಗೋಲ್ಸ್. ಅವ್ರು ಹೇಳ್ತಾರೆ ನೀವು ಕ್ಲೈಂಟ್ಸ್ ಜೊತೆ ಫುಲ್ಲು ಸಪೋರ್ಟಿವ್ ಆಗಿ ಅವ್ರ ಬಗ್ಗೆ ಪ್ರತಿಯೊಂದು ತಿಳ್ಕೋಬೇಕು, ಅವ್ರದ್ದು ಏನು ಗೋಲ್ಸ್ ಇದೆ ಅಂತ ಹೇಳಿ. ಆಮೇಲೆ ನೆಗೋಟಿಯೇಷನ್ ಅಂದರೆ ಕಾಂಟ್ರಾಕ್ಟ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ವಿತ್ ಕ್ಲೈಂಟ್ಸ್ ಟು ಇನ್ಶೂರ್ ಮ್ಯೂಚುವಲಿ ಬೆನಿಫಿಷಿಯಲ್ ಟರ್ಮ್ಸ್ ಅಂತ ಹೇಳಿದ್ರೆ, ಕಾಂಟ್ರಾಕ್ಟು ಅಗ್ರಿಮೆಂಟ್ಸ್ ಮಾಡ್ಕೊಳೋದ್ರಲ್ಲಿ ನಿಮಗೆ ಗೊತ್ತಿರಬೇಕು ಯಾವ ಥರ ಅವ್ರ ಹತ್ರ ಮಾತಾಡಿ ಅವೆಲ್ಲ ಅಗ್ರಿಮೆಂಟ್ಸ್ ಮಾಡಬೇಕು ಅಂತ ಹೇಳಿ. ರಿಲೇಷನ್ಶಿಪ್ ಬಿಲ್ಡಿಂಗು, build and maintain strong relationships with clients to foster long term partnerships. ಅಂದರೆ ತುಂಬ ವರ್ಷಾನುಗಟ್ಲೆ ನಡೆಯೋ ಅಂಥ ಬಿಸ್ನೆಸ್ ಇದು. ಸೊ ರಿಲೇಷನ್ಶಿಪ್ಸ್ನ ಕ್ಲೈಂಟ್ಸ್ ಜೊತೆ ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಕ್ಲೈಂಟ್ ರಿಟೆನ್ಷನ್, ಪ್ರೊವೈಡ್ ಆನ್ ಗೋಯಿಂಗ್ ಸಪೋರ್ಟ್ ಆ್ಯಂಡ್ ಅಸಿಸ್ಟೆಂಟ್ ಟು ಕ್ಲೈಂಟ್ಸ್ ಟು ಇನ್ಶ್ಯೂರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ರಿಟೆನ್ಷನ್. ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್, ಮಾನಿಟರ್ ಆ್ಯಂಡ್ ಟ್ರ್ಯಾಕ್ ಸೇಲ್ಸ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಟಾರ್ಗೆಟ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್. ಅಂದರೆ ನೀವು ಅವ್ರು ಎಲ್ಲೆಲ್ಲಿ ಏನೇನು ಕೆಲಸ ನಡೀತಾ ಇದೆಯೋ ಪ್ರತಿಯೊಂದು ನೀವು ಟ್ರ್ಯಾಕ್ ಮಾಡಿಬಿಟ್ಟು ಅದನ್ನು ನೀವು ಮಾನಿಟರ್ ಮಾಡಿರಬೇಕು. ಪ್ರತಿಯೊಂದು ಟ್ರ್ಯಾಕ್ ಮಾಡಿ. ಫೀಡ್ಬ್ಯಾಕ್ ಕಲೆಕ್ಷನ್, ಗ್ಯಾದರ್ ಫೀಡ್ಬ್ಯಾಕ್ ಫ್ರಮ್ ಕ್ಲೈಂಟ್ಸ್ ಟು ಇಂಪ್ರೂವ್ ಸರ್ವಿಸ್ ಆಫರಿಂಗ್ಸ್ ಆ್ಯಂಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು ಪ್ರಾಡಕ್ಟ್ಸ್ ಕಳಿಸಿರ್ತಾರಲ್ಲ, ಅವರು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಪ್ರತಿಯೊಂದು ನೀವು ಚೆಕ್ ಮಾಡಬೇಕು, ಅವ್ರನ್ನ ಕೇಳಿ. ರಿಪೋರ್ಟಿಂಗ್, ಪ್ರಿಪೇರ್ ರೆಗ್ಯುಲರ್ ಸೇಲ್ಸ್ ರಿಪೋರ್ಟ್ಸ್ ಆ್ಯಂಡ್ ಅಪ್ಡೇಟ್ಸ್ ಫಾರ್ ಮ್ಯಾನೇಜ್ಮೆಂಟ್ ರಿವ್ಯೂ. ಅಂದರೆ ಪ್ರತಿ ದಿವಸ ನೀವು ಸೇಲ್ಸ್ ರಿಪೋರ್ಟ್ಸ್ನ ಮ್ಯಾನೇಜ್ಮೆಂಟ್ಗೆ ಕಳಿಸ್ಬೇಕು. ಅವರು ಫುಲ್ ಟೈಮ್ ಹೇಳಿದ್ದಾರೆ, 25,000 ಪರ್ ಮಂತ್ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಟೋಟಲ್ 1 year. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್, ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ CV ಫಾರ್ ಎಂಪ್ಲಾಯರ್, ಇದಕ್ಕೆ ನೀವು CV ಅಪ್ಲೈ ಮಾಡಲೇಬೇಕು. ಆಮೇಲೆ ತಿರ್ಗಾ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗಿದು ಅಪ್ಲೈ ಆಗುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಮಾಡೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಡೈಲಿ ಬರ್ತಾ ಇರುತ್ತೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ಗೆ, ಫ್ರೆಂಡ್ಸ್‌ಗೆ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು.